ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇದು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಇರೋದು ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ. ನೀವು ನೋಡ್ಬೋದು, ಫಸ್ಟು ಒಂದು ವಾಕ್ಯದ ಪ್ರಶ್ನೆಗಳಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿ ಪದ ಬರೆಯುವುದು ಅದಕ್ಕಾದರೂ ಆಗಿರ್ಬೋದು ಅಥವಾ ಬಹು ಆಯ್ಕೆ ಪ್ರಶ್ನೆ, ಇದಕ್ಕೆಲ್ಲನೂ ಈ ಥರ ಪ್ರಶ್ನೆಗಳೇ ಬರೋದು. ಸೊ ಇದರಿಂದನೇ ಪ್ರಾರಂಭ ಆಗುತ್ತೆ. ನಿಮ್ಮ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ನಾವಿಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ರೆಡಿ ಮಾಡಿದ್ದೀವಿ. ಸೊ ಇದನ್ನು ನೀವು ಪೂರ್ತಿಯಾಗಿ ಫಾಲೋ ಮಾಡಿ, ನಿಮಗೆ ಪೂರ್ತಿ ಅಂಕಗಳು ಬರುತ್ತೆ. ಸೊ ಪಾಸಿಂಗ್ ಪ್ಯಾಕೇಜು ನೀವು ಪಕ್ಕ 50+ ಇದರಲ್ಲಿ ಸ್ಕೋರ್ ಮಾಡ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಿ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಪಾರ್ಟ್ 1ಗೆ ಹೋದರೆ ಅಲ್ಲಿ ಪಾರ್ಟ್ 2 ಮತ್ತು ಪಾರ್ಟ್ 3 ವಿಡಿಯೋದು ಲಿಂಕ್ ಸಿಗುತ್ತೆ. ಸೊ ನೀವು ಲಿಂಕ್ನ ಪ್ರೆಸ್ ಮಾಡಿ ಆ ವೀಡಿಯೋಸ್ನ ನೋಡ್ಬೋದು ಪೂರ್ತಿಯಾಗಿ. ಸೊ ಸ್ಕೋರಿಂಗ್ ಮಾಡ್ತೀನಿ ಅನ್ನೋರಿಗೆ ಆ ವೀಡಿಯೋಸ್ ಮಾಡಿದ್ದೀನಿ. ಇವಾಗ ಪಾಸಿಂಗೋಸ್ಕರ ನಾನು ಈ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನೀವು ಇಲ್ಲಿ ನೋಡ್ಬೋದು, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಅಂದರೆ 1 ಮಾರ್ಕ್ ಕ್ವಶನ್ಸು, ನಿಮಗೆ 1 ಅಂಕನೇ ಬರುತ್ತೆ, ಒಂದು ವಾಕ್ಯದಲ್ಲಿನೇ ಬರೆಯೋದು. ಸೊ ಈಸಿಯಾಗಿರುತ್ತೆ ನೋಡಿ. ನೀವಿಲ್ಲಿ ಪಾಠದ ಸಮೇತ ಕೊಟ್ಟಿದ್ದಾರೆ. ನೆಕ್ಸ್ಟು ಪದ್ಯ ಭಾಗಕ್ಕೆ ಬಂದರೆ ಇಲ್ಲೂ ಅಷ್ಟೇ ಪದ್ಯಗಳ ಪ್ರಕಾರ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ಬೋದು ನೀವಿಲ್ಲಿ 3-4 ಸೆಂಟೆನ್ಸ್ದು, ಅಂದರೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯೋದು. 2 ಮಾರ್ಕ್ ಕ್ವಶನ್ಸು. ಇದೆಲ್ಲ ನಿಮಗೆ 2 ಮಾರ್ಕಿಗೆ ಬರೋದು. ಸೊ ನೀವು ಪಾಠದ ಪ್ರಕಾರ ಬಂದಿದೆ ನೋಡ್ಬೋದು ಇಲ್ಲಿ ನೀವು. ಸೊ ಇದೆಲ್ಲ ನಮ್ಮ ಭಾಷೆದು. ನೆಕ್ಸ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಭಾಗ್ಯಶಿಲ್ಪಿಗಳು, ಆಮೇಲೆ ಲಂಡನ್ ನಗರದು. ನೆಕ್ಸ್ಟ್ ನೋಡಿ ಅದೇ ರೀತಿ ಪೂರ್ತಿಯಾಗಿದೆ. ಅಗ್ನಿಭೂತಿ, ವಾಯುಭೂತಿ. ಆಮೇಲೆ ನೆಕ್ಸ್ಟು ಪದ್ಯ ಭಾಗದಿದೆ. ಸೊ ನಿಮಗೆ ಫಸ್ಟು ಪಾಠದ್ದು ಆಮೇಲೆ ಪದ್ಯದು. ಸೊ ಇದೇ ರೀತಿಯೇ ನಿಮಗೂ ಪ್ರಶ್ನೆಗಳು ಬರೋದು. ಆಮೇಲೆ ನೆಕ್ಸ್ಟ್ ನೀವು ನೋಡ್ಬೋದು ಪಠ್ಯಪೂರಕ, ಅಂದರೆ ಸಪ್ಲಿಮೆಂಟ್ರಿ ರೀಡಿಂಗಿಂದ ಇದೆ. ಸೊ ಸಪ್ಲಿಮೆಂಟ್ರಿಯಿಂದ ನಿಮಗೆ 2 ಬರುತ್ತೆ, ಅಂದರೆ 4 ಮಾರ್ಕ್ಸ್ಗೆ 2 ಮಾರ್ಕ್ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ನೋಡಿ, ಇದೆಲ್ಲ ಸಪ್ಲಿಮೆಂಟ್ರಿಯಿಂದನೇ ಕೊಟ್ಟಿರೋದು. ಸೊ ನೆಕ್ಸ್ಟ್ ನೋಡೋದಾದರೆ ನಾವು ಪದ್ಯ ಭಾಗದ ಲೇಖಕರು, ಆಮೇಲೆ ಗದ್ಯ ಭಾಗದ ಲೇಖಕರು ಮತ್ತು ಪದ್ಯ ಭಾಗದ ಕವಿ ಪರಿಚಯ ಇದೆ. ಸೊ ಕವಿ ಪರಿಚಯ ನೋಡ್ಬೋದು ನೀವಿಲ್ಲಿ. ಫಸ್ಟು AN ಮೂರ್ತಿರಾವ್, ಆಮೇಲೆ ದ.ರಾ ಬೇಂದ್ರೆ, DS ಜಯಪ್ಪಗೌಡ, ರನ್ನ, ದೇವನೂರು ಮಹಾದೇವ, ಕುವೆಂಪು, ಸಾರಾ ಅಬೂಬಕರ್, ಪಂಪ. ಅವರ ಫೋಟೋ ಸಮೇತ ಕೊಟ್ಟಿದ್ದಾರೆ. ಸೊ ನೀವು ಅವ್ರನ್ನ ರೆಕಾಗ್ನೈಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಈಸಿಯಾಗಿ ಕೊಟ್ಟಿದ್ದಾರೆ. ಬಿಕಾಸ್ ನಿಮಗೆ ಈಸಿಯಾಗಿ ಕನ್ನಡ ಪಾಸಿಂಗ್ ಇರೋದ್ರಿಂದ ಈ ರೀತಿ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು ಪಂಪ 902, ಆಮೇಲೆ ಪಂಪ ಭಾರತ ನೋಡಿ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಈ ರೀತಿ ಬಿರುದುಗಳಿದ್ದು ಅಂತ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಸಂದರ್ಭ ಸ್ವಾರಸ್ಯ, ಫಸ್ಟು ಪಾಠದಿಂದನೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ವ್ಯಾಘ್ರಗೀತೆಯಿಂದ ಕೊಟ್ಟಿದ್ದಾರೆ ಫಸ್ಟು. ನೆಕ್ಸ್ಟು ಭಾಗ್ಯಶಿಲ್ಪಿಗಳಿಂದ ಕೊಟ್ಟಿದ್ದಾರೆ. ಸೊ ಇದೇ ರೀತಿ 2 ಪ್ರಶ್ನೆಗೆ ಅಥವಾ 3 ಪ್ರಶ್ನೆಗೆ ಒಂದೇ ಉತ್ತರ ಆಗಿರುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಇದನ್ನೇ ಓದ್ಕೊಳ್ಳಿ, ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಲ್ಯಾಂಗ್ವೇಜ್ನ. ಸೊ ನೋಡಿ, ನೆಕ್ಸ್ಟ್ ಪೊಯಮ್ದಿದೆ, ಫುಲ್ ಓದ್ಕೊಳ್ಳಿ, ಯಾವುದನ್ನು ಮಿಸ್ ಮಾಡಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಆಲ್ ಸಬ್ಜೆಕ್ಟ್ದು ಬಿಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಬಿಡೋ ಹೊಸ ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಅದನ್ನು ನೋಟಿಫಿಕೇಷನ್ನ ಪ್ರೆಸ್ ಮಾಡಿದರೆ ನಮ್ಮ ಚಾನಲ್ ಓಪನ್ ಆಗುತ್ತೆ. ಮತ್ತು ನೀವು ಯಾವ ವಿಡಿಯೋನ ನೋಡ್ತೀರಿ ಆ ವಿಡಿಯೋಗೆ ಲೈಕ್ ಮಾಡಿ ಇಷ್ಟ ಆದರೆ. ಸೊ ನೆಕ್ಸ್ಟ್ ನೋಡಿ, 8-10 ವಾಕ್ಯದ ಪ್ರಶ್ನೆಗಳಿದೆ. ಫಸ್ಟು ಗದ್ಯ ಭಾಗ, ಅಂದರೆ ನಿಮಗೆ 8-10 ವಾಕ್ಯದ ಪ್ರಶ್ನೆಗಳಲ್ಲಿ ಶಬರಿ ಪಾಠದಿಂದನೇ ಬರುತ್ತೆ. ಸೊ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ತೀರಾ, ಅದೊಂದು ಪಾಠದಲ್ಲಿ 8-10 ವಾಕ್ಯ ಪ್ರಶ್ನೆ ಓದ್ಕೊಂಡ್ರೆ ಸಾಕು. ನೋಡ್ಬೋದು ನೀವಿಲ್ಲಿ 2 ಪ್ರಶ್ನೆಗೆ ಒಂದೇ ಉತ್ತರ ಆಗಿರುತ್ತೆ. ನೋಡಿ ಇಲ್ಲಿ ಫಸ್ಟ್ ಪ್ರಶ್ನೆ. ಸೊ ಆ ರೀತಿ ನೀವು ಒಂದೇ ಉತ್ತರನ ಓದ್ಕೊಂಡ್ರೆ 2 ಪ್ರಶ್ನೆಗಳಿಗೂ ಸಹ ಉತ್ತರ ಮಾಡ್ಬೋದು, ಅಂದರೆ ಉತ್ತರ ಬರೀಬೋದು.
ನೆಕ್ಸ್ಟ್ ನೋಡಿ ಪದ್ಯ ಭಾಗಕ್ಕೆ ಬಂದರೆ ನಿಮಗೆ ಸಂಕಲ್ಪ ಗೀತೆ, ಆಮೇಲೆ ಕೌರವೇಂದ್ರನ ಕೊಂದೆ ನೀನು, ಆಮೇಲೆ ವೀರಲವ, ಈ ಮೂರಿಂದನೂ ಬರುತ್ತೆ ನಿಮಗೆ. ಸೊ ಇದು ಪದ್ಯದಲ್ಲಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ, ಬಟ್ ಮೂರೇ ಪೊಯಮ್ ಇದೆ. ಸೊ ಅದನ್ನು ಓದ್ಕೊಳ್ಳಿ. ಪಾಠದಿಂದ ಶಬರಿಯಿಂದನೇ ಬರೋದು. ಸೊ ಪಾಠದಲ್ಲಿ ತುಂಬ ಈಸಿಯಾಗಿ ನೀವು ಬರಿಬೋದು. ನೆಕ್ಸ್ಟ್ ನೋಡಿ 3 ಕಂಠಪಾಠ ಪದ್ಯಗಳು. ಸೊ ನೀವಿಲ್ಲಿ ನೋಡ್ಬೋದು ಕಂಠಪಾಠಗೆ 3 ಪದ್ಯನೇ ಕೊಟ್ಟಿದ್ದಾರೆ. ಸೊ ಕೌರವೇಂದ್ರನ ಕೊಂದೆ ನೀನು, ಆಮೇಲೆ ಕಲುಷಿತವಾದಿ, ಸಂಕಲ್ಪ ಗೀತೆಯಿಂದ, ನೆಕ್ಸ್ಟು ವೀರಲವೆಯಿಂದ ನೋಡಿ ಎಲ್ಲಾನು ಪೊಯಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ 44ನೇ ಪ್ರಶ್ನೆ. ಅಂದರೆ ಇದು ಬ್ಲೂ ಪ್ರಿಂಟ್ ಪ್ರಕಾರ ರೆಡಿಯಾಗಿರೋದ್ರಿಂದ ನಿಮಗೆ 44ನೇ ಪ್ರಶ್ನೆ ಅಂತ ಸಮೇತ ಕೊಟ್ಟಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಸೊ ಪತ್ರಲೇಖನ ಇರುತ್ತೆ ನಿಮಗೆ 44ನೇ ಪ್ರಶ್ನೆ ಸಂಖ್ಯೆಗೆ. ಸೊ ಪತ್ರಲೇಖನ ಯಾವ ರೀತಿ ಬರೀಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಖಾಸಗಿ ಪತ್ರ, ನೀವು ವೈಯಕ್ತಿಕ ಪತ್ರನ ಬೇರೆ ರೀತಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಪಕ್ಕದಲ್ಲಿ ನಿಮಗೆ ಗ್ರಾಮರ್ ಕೊಟ್ಟಿದ್ದಾರೆ, ಅಂದರೆ ರೂಪಕ ಅಲಂಕಾರ ಕೊಟ್ಟಿದ್ದಾರೆ. ನೆಕ್ಸ್ಟು ದೃಷ್ಟಾಂತ ಅಲಂಕಾರ, ಆಮೇಲೆ ಇನ್ನೊಂದಿದೆ. ಸೊ ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ರೂಪಕ ಅಲಂಕಾರ ಓದ್ಕೊಂಡ್ರೆ ಸಾಕು. ನೆಕ್ಸ್ಟ್ ಉಪಮಾ ಅಲಂಕಾರ ಮತ್ತು ರೂಪಕ ಅಲಂಕಾರ, ಇದೆರಡು ನಿಮಗೆ ತುಂಬ ಬರುವಂಥ ಪ್ರಶ್ನೆ. ಆಮೇಲೆ ನೆಕ್ಸ್ಟು ನೀವು ಕಂದ ಪದ್ಯ, ಷಟ್ಪದಿ, ಆಮೇಲೆ ಷಟ್ಪದಿಯಲ್ಲಿ ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ, ಆಮೇಲೆ ವೃತ್ತಗಳಲ್ಲಿದೆ. ಸೊ ಇಷ್ಟನ್ನೇ ಓದ್ಕೊಂಡ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ನಾನು ಹೇಳ್ದಾಗೆ ವೃತ್ತದಲ್ಲಿ ಚಂಪಕಮಾಲಾ ವೃತ್ತ, ಆಮೇಲೆ ಉತ್ಪಲಮಾಲಾ ವೃತ್ತ, ಇದೆರಡು ಕೊಡ್ತಾರೆ. ಅವ್ರು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಿಮಗೆ ಗಣ ವಿಭಾಗ ಮಾಡಿ ಸಹ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಗಾದೆ ಕೊಟ್ಟಿದ್ದಾರೆ 32ನೇ ಪ್ರಶ್ನೆ. ನೆಕ್ಸ್ಟು 44ನೇ ಪ್ರಶ್ನೆ, ವ್ಯಾವಹಾರಿಕ ಪತ್ರಲೇಖನ ಯಾವ ರೀತಿ ಬರೀಬೇಕು, ಆಮೇಲೆ ನಿಮ್ಮ ಒಂದು ಮಾಡೆಲ್ ಪೇಪರಲ್ಲಿ ಆಗಿರ್ಬೋದು ಅಥವಾ ಲಾಸ್ಟ್ ಇಯರ್ ಪೇಪರ್ಸಲ್ಲಿ ಯಾವ ರೀತಿ ಒಂದು ಪತ್ರಗಳು ಬಂದಿತ್ತು, ವ್ಯಾವಹಾರಿಕ ಪತ್ರಗಳು ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ಕೆಳಗಡೆನೇ ಇದೆ. ಇದನ್ನೆಲ್ಲ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ನೀವು ಬರ್ಕೊಂಡ್ಬಿಟ್ಟು. ನೆಕ್ಸ್ಟು ಗಾದೆಗಳು ಅಷ್ಟೇ. ನೋಡಿ ಇಲ್ಲಿ ನಿಮಗೆ ಒಂದು ಈಸಿ ಟ್ರಿಕ್ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಕವಿ ಮತ್ತು ಲೇಖಕರ ಪರಿಚಯ, ಸಂದರ್ಭಗಳ ಆಯ್ಕೆ ಬರೆಯಲು. ಸೊ ಇದನ್ನು ನೋಡಿಕೊಂಡು ನೀವು ಈಸಿಯಾಗಿ ಯಾವ ರೀತಿ ಬರಿಬೇಕು ಸಂದರ್ಭ ಸ್ವಾರಸ್ಯನ ಅಂತ ನೋಡ್ಕೊಳ್ಬೋದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಕಂಠಪಾಠದ ಪದ್ಯಗಳನ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಕಲುಷಿತವಾದಿ, ನೆಕ್ಸ್ಟ್ ಮಾರಿ ಗೌತಣವಾಯಿತು, ನಾಳಿನ ಭಾರತವು, ಆಮೇಲೆ ಊರ್ವಿಯೊಳ್ ವೀರಲವ ಪೊಯಮಿಂದ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ. ಸೊ ಇದನ್ನೆಲ್ಲ ಓದ್ಕೊಳ್ಳಿ, ಯಾವುದನ್ನು ಮಿಸ್ ಮಾಡಬೇಡಿ, ಯಾಕಂದರೆ ಇದು ಪಾಸಿಂಗ್ ಪ್ಯಾಕೇಜಲ್ಲೇ ನೀವು ಮಿಸ್ ಮಾಡಿದರೆ ನಿಮಗೆ ಮಾರ್ಕ್ಸು ಕಡಿಮೆ ಬರುತ್ತೆ, ಅಂದರೆ ನೀವು ಪಾಸ್ ಆಗೋದು ಸಹ ಡೌಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ನೋಡಿ 45th ಕ್ವಶನ್ಗೆ, ಅಂದರೆ 45ನೇ ಪ್ರಶ್ನೆಗೆ ಪ್ರಬಂಧ ಇರುತ್ತೆ. ಸೊ ಆ ಪ್ರಬಂಧದಲ್ಲಿ ಲಾಸ್ಟ್ ಇಯರ್ ಬಂದಂಥ ಪ್ರಬಂಧಗಳು, ಆಮೇಲೆ ಯಾವ ರೀತಿ ಅದನ್ನು ವಿಸ್ತರಿಸಿ ಬರೀಬೇಕು, ಯಾವ ರೀತಿ ಏನೇನು ಪಾಯಿಂಟ್ಸಲ್ಲಿ ಇನ್ಕ್ಲೂಡ್ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ನಾನೊಂದು ಉದಾಹರಣೆ ಕೊಡ್ತೀನಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಇದೆಲ್ಲ ಸಹ ನೀವು ಒಂದೊಂದೇ ಪಾಯಿಂಟ್ ಹಾಕ್ಕೊಂಡು ಅದ್ರ ಬಗ್ಗೆನೇ ವಿವರಿಸ್ತಾ ಹೋಗಬೇಕು. ಸೊ ನೀವು ಆ ರೀತಿ ವಿವರಿಸಿದಾಗ ಮಾತ್ರ ನಿಮಗೆ ಪೂರ್ತಿ ಅಂಕಗಳು ಬರುವಂಥದ್ದು. ಸೊ ಅದಕ್ಕೋಸ್ಕರನೇ ಆ ರೀತಿ ಬರೀರಿ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಆಲ್ರೆಡಿ ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ, ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಬೇಗ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.